ನಾನು ಮನ್ಸಾರೆ ಇಷ್ಟಪಟ್ಟೆ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ. ಇದನ್ನ ನಂಬೋದು ಬಿಡೋದು ನಿಮ್ಗಳಿಗೆ ಬಿಟ್ಟಿದ್ದು. ಮಂತ್ರ, ನನ್ನ ಮಾತಿಂದ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಮ್ಮ. ಶಾಂತಿ, ಏನ್ ಶಾಂತಿ ಇದು? ನೋಡ್ ಶಾಂತಿ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಇದೆಲ್ಲ ಸುಳ್ಳು. ನೀನು ಇದನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡ. ಸುಮ್ಮನೆ ನಿನ್ ಮನ್ಸಿಗೆ ನೋವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ ಶಾಂತಿ. ಏನ್ ಹೇಳ್ತಾ ಇದ್ದೀಯ ಚಿನ್ನು? ಯಾವ್ದು ಸುಳ್ಳು ಯಾವ್ದು ಸತ್ಯ ಅಂತ ಹೇಳಿದ್ರಲ್ಲ ಈಗ. ಶಾಂತಿ ನಿವಾಸದಲ್ಲಿ ನಡೆದಿರೋ ಪ್ರತಿಯೊಂದನ್ನ ನಾನು ನೋಡ್ದೆ, ನೀನು ನೋಡ್ದೆ ತಾನೆ. ಒಂದ್ ವೇಳೆ ಅದೆಲ್ಲ ಸುಳ್ಳು ಅನ್ನೋದಾದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ದೇ ಇರೋ ಏನೋ ಒಂದು ರಹಸ್ಯ ಮಂತ್ರನ್ ಕೈಲಿದೆ. ಆ ಮಂತ್ರನ್ ಕಂಡ್ರೆ ಸುಶಾಂತ್ ಯಾಕೆ ಹೆದರ್ಬೇಕು? ಅದೇ ಸಮಯದಲ್ಲಿ ಅವಳನ್ನ ಕಾಪಾಡೋಂತ ಅನಿವಾರ್ಯತೆ ಏನಿತ್ತು ಅವ್ರಿಗೆ? ಏನ್ ಹೇಳ್ತಿದ್ಯಾ ಶಾಂತಿ ನೀನು? ಅಲ್ಲ, ಯಾರಾದ್ರೂ ಕಟ್ಕೊಂಡ್ ಕೈಲಿ ಕುತ್ಕೇನ್ ಕೊಟ್ಟು ಕುಯ್ ಅಂತ ಹೇಳ್ತಾರಾ? ಇಲ್ವಲ್ಲ. ನೀನ್ ಸರಿಯಾಗಿ ಹೇಳ್ತಿದ್ಯಾ ಚಿನ್ನು. ಇಲ್ಲೇನೋ ಕರಾಮತ್ ನಡೀತಾ ಇದೆ. ಆ ಕರಾಮತ್ ನಡೆಸ್ತಿರೋಳೆ ಆ ಮಂತ್ರ. ಚಿನ್ನು, ಅವಳು ಸುಶಾಂತ್ ಜೊತೆ ಹೆಸರಿಗೆ ಮಾತ್ರ ಇದ್ದಾಳೆ. ಚಿನ್ನು, ಸುಶಾಂತ್ ಅವ್ರ ಜೊತೆ ನಾನ್ ಸಂಸಾರ ಮಾಡಿರೋಳು. ಅವ್ರ ಪ್ರತಿ ಉಸಿರಿಗೂ ಅರ್ಥ ಏನು ಅಂತ ನನಗ್ ಗೊತ್ತು ಚಿನ್ನು. ಅವಳಿಗೆ ಏನ್ ಗೊತ್ತು? ಸುಶಾಂತ್ ಇಷ್ಟೊತ್ತು ತನಕ ಹೇಳಿದ್ದು ಸುಳ್ಳು ಅಂತ ನನಗ್ ಗೊತ್ತಾಗ್ತಿದೆ ಚಿನ್ನು. ಬಾಯಿಂದ ಅವ್ರು ಹೇಳಿದ್ ಬೇರೆ, ಕಣ್ಣಲ್ಲಿ ಅವ್ರು ಹೇಳ್ತಿರೋದ್ ಬೇರೆ ಚಿನ್ನು. ನೀನ್ ಅದನ್ನ ನಂಬಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ನಿಜ ಶಾಂತಿ. ಅಷ್ಟಕ್ಕೂ ನಾನು ಸುಶಾಂತ್ ಸರ್ನ ಹತ್ರದಿಂದ ನೋಡಿಲ್ಲ, ನೋಡೋದಕ್ಕೆ ಸಾಧ್ಯನೂ ಇಲ್ಲ. ಹಾಗಾದ್ರೆ ನಾವ್ ಇಷ್ಟು ಹೊತ್ತು ಮಾಡಿದ ಪ್ಲಾನು ಫ್ಲಾಪ್ ಆದಂಗೆನಾ? ಹಾ, ಇಲ್ಲ, ಫ್ಲಾಪ್ ಅಲ್ಲ. ಕರೆಂಟ್ ಕಂಡು ಹಿಡಿದ್ನಲ್ವಾ ಮಹಾನುಭಾವ. ಈಗ ನಮ್ಮುಂದೆ ಉರಿತಿದ್ಯಲ್ವಾ ಈ ಬಲ್ಬ್. 999 ಬಲ್ಬು ಫೇಲ್ಯೂರೇ ಆಗಿದ್ದು. ಕೊನೆದೊಂದು ಬಲ್ಬೆ ಅವನ್ ಜೀವನನ ಬದಲಾಯಿಸಿದ್ದಂತೆ.